ನಾನೀಗ ಯಾವಾಗಲೂ ನಮ್ಮ ಮನೆಯಲ್ಲಿ ನನ್ನ ಮತ್ತು ನಮ್ಮ ಮಕ್ಕಳ ನಡುವೆ ನಡೆಯುವಂಥ ಸಂಭಾಷಣೆ ಒಮ್ಮೆ ಹೇಳ್ತೇನೆ ನಿಮಗೂ ನೀವು ಸಹ ಸ್ವಲ್ಪ ನಕ್ಕು ಬಿಡಿ. ಯಾವಾಗಲೂ ಮಕ್ಕಳು ಕೇಳೋದು, ನೀನು ಇಷ್ಟು ಫೋಟೋ ವಿಡಿಯೋ ಎಲ್ಲ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀಯಲ್ಲಮ್ಮ, ಒಂದು ಸಹ ಕಿಚನ್ನದ್ದೇನು ಕಾಣೋದಿಲ್ಲ ಅಲ್ಲ, ಎಲ್ಲರೂ ಕಿಚನ್ನಿದ್ದೆಲ್ಲ ಹಾಕ್ತಾರೆ, ನೀನೇನು ಕಿಚನ್ ಅಡುಗೆ ಮನೆಯಲ್ಲಿ ಮಾಡುವಂಥ ಪದಾರ್ಥ ಅದು ಇದೇನು ಹಾಕೋದಿಲ್ಲ ಏನು ಅಂತ ಕೇಳೋದು. ಅದಕ್ಕೆ ನಾನು ಅಡುಗೆ ಕೆಲಸದಲ್ಲಿ ಅಷ್ಟು ಹುಷಾರಂತ ಏನಿಲ್ಲ, ಆದರೂ ಸಹ ನಮಗೆ ಬೇಕಿದ್ದದ್ದು ಮಕ್ಕಳಿಗೆ ಬೇಕಿದ್ದದ್ದು ಮಾಡಿಕೊಡ್ತೇನೆ. ಆದರೂ ಸಹ ನಮ್ಮ ಮಕ್ಕಳಿಗೆ, ಈಗಿನ ಮಕ್ಕಳೆಲ್ಲ ಹಾಗೆ ಅಲ್ಲ, ಯಾವಾಗ ನೋಡಿದರೂ ಸ್ವಿಗ್ಗಿ ಝೊಮ್ಯಾಟೊ ಅದರದ್ದೇ ಅವರಿಗೆ ರುಚಿ ವಿನ ನಾವು ಮಾಡಿದ್ದ ಅಡುಗೆ ಅವರಿಗೆ ಇಷ್ಟ ಆಗ್ತದೆ. ಸುಮಾರು 90% ಹೀಗೆ ಆಗಿದೆ ಕಾಣಬೇಕೀಗ. ಕಡೆಗೆ ನಾನು ಯಾವಾಗಲೂ ಅವರಿಗೆ ಮಾಡಿ ಕೊಡ್ತೇನೆ. ನಾನು ಅಡುಗೆ ಕಣೆಯಲ್ಲಿರುವಾಗ ಇವರು ಅವರ ಕೆಲಸದಲ್ಲಿ ಇರ್ತಾರೆ. ಅವರಿಗೆ ಅಮ್ಮ ಏನು ಮಾಡ್ತಾರೆ ಎಂಥದ್ದು ಗೊತ್ತಾಗೋದಿಲ್ಲ. ಅವರು ಎಣಿಸಿದ್ದಾರೆ ಕಿಚನಿಗೆ ಹೋಗಿ ಸ್ವಿಚ್ ಹಾಕಿದ ಕೂಡಲೇ ಅಲ್ಲಿ ಅಡುಗೆ ಎಲ್ಲ ಆಗ್ತದೆ ಅಂತ. ನಾನು ಚಿಕನ್ ತಿನ್ನದಿದ್ದರೂ ಸಮೇತ ಮಕ್ಕಳಿಗೆ ಚಿಕನ್ ಮಾಡಿ ಕೊಡ್ತೇನೆ. ಆದರೂ ಅವರಿಗೆ ರುಚಿತ ಆಗುವುದು ಹೊರಗಿಂದೆ, ಆದರೂ ಸಹ ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ ಅಂತ ಒಮ್ಮೊಮ್ಮೆ ತಿಂತಾರೆ. ಆದರೂ ಸಹ ಅಮ್ಮ ಕಷ್ಟಪಟ್ಟು ಮಾಡಿಕೊಟ್ಟಿದ್ದಾರಂತ ಅವರಿಗೆ ತಲೆಗೆ ಹೋಗುವುದಿಲ್ಲ. ಕಡೆಗೆ ಇವತ್ತು ನಾನೊಂದು ನಿನ್ನೆ ಮಾಡಿದ ಕಾಣೆ ಮೀನಿನ ರೆಸಿಪಿ ಮಕ್ಕಳಿಗೋಸ್ಕರ, ರೆಸಿಪಿ ಇಲ್ಲ ಫೋಟೋ ಮಾತ್ರ, ಮಕ್ಕಳಿಗೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅವರಿಗೂ ಖುಷಿಯಾಗಲಿ ಸ್ವಲ್ಪ. ಮತ್ತು ನಮ್ಮ ಕಿಚನಿನ ಒಂದು ಲಕ್ಷಣ ಉಂಟು. ಈ ಮನೆಯ ವಾಸ್ತು ನೋಡಲಿಕ್ಕೆ ಬಂದವರೇ ಆ ದಿವಸ ಹೇಳಿದ್ದು, ಎಲ್ಲ ನಿಮ್ಮ ಮನೆಯ ವಾಸ್ತು ತುಂಬ ಒಳ್ಳೆಯದುಂಟು, ಆದರೆ ಕಿಚನ್ ಹೇಗೆ ಅಂದರೆ, ನಿಮ್ಮ ಕಿಚನಲ್ಲಿ ಯಾರು ತಿಂದು ಹೋಗ್ತಾರೆ ನೋಡಿ, ಅವರಿಗೆ ಅಲ್ಲಿ ನಿಮ್ಮ ಗೇಟಿನ ಹತ್ರ ಹೋಗುವಾಗ ಮರ್ತೋಗ್ತದೆ ಅಂತ ಹೇಳಿದ್ದಾರೆ. ಅದು ನನಗೆ ಹೌದಂತ ಕಂಡಿದೆ, ಆದರೂ ಸಹ ತೊಂದರೆ ಇಲ್ಲ. ನಾನು ಅಷ್ಟೇನು ತುಂಬ ಎಲ್ಲ ಅಡುಗೆ ಎಲ್ಲ ಮಾಡಿ ಯಾರಿಗೂ ತಿನ್ನಿಸುವ ಕ್ರಮ ಇಲ್ಲ, ಸಿಂಪಲ್ ಮಾಡಿ ತಿನ್ನಿಸಿದ್ದೇನೆ. ಆದರೂ ಸಹ ಅದಿರಲಿ, ಈ ಮಕ್ಕಳು ನನಗೆ ಯಾವಾಗಲೂ ಹಾಗೆ ಹೇಳೋದು ನೋಡಿ ನೋಡಿ ಯಾವಾಗಲೂ ನಾನು ಮಾಡಿದ್ದೆ ಮಧ್ಯಾಹ್ನ ತಿಂತಾರೆಪ್ಪ. ಆದರೂ ಸಹ ಅವರು ಹೇಳಿದ್ದಕ್ಕೆ ಒಂದು ಇವತ್ತು ವಿಡಿಯೋ ಅಲ್ಲ, ಫೋಟೋ ಹಾಕಿದ್ದೇನೆ ನೋಡಿ ಸ್ವಲ್ಪ. ಮೀನೆಂದರೆ ನನಗೆ ಸಹ ಇಷ್ಟ. ಈ ಮಕ್ಕಳಿಗೋಸ್ಕರ ನಾನು ತಿನ್ನದಿದ್ದರೂ ಚಿಕನ್ ಮಾಡ್ತೇನೆ, ಆದರೂ ಅವರ ತಲೆಯಲ್ಲಿ ಅದು ನಾನು ಮಾಡಿದ್ದು ಅಂತ ಅಲ್ಲ. ಕಿಚನ್ನಲ್ಲಿ ಒಂದು ಸ್ವಿಚ್ ಉಂಟು, ಅದು ಆನ್ ಮಾಡಿದರೆ ಇದು ಈಗ ಅವರಿಗೋಸ್ಕರವೇ ಮಾಡಿದ್ದು ನಾನು ವಿಡಿಯೋ. ಅವರ ಆಸೆಗೋಸ್ಕರ ಒಂದು ವಿಡಿಯೋ ಮಾಡಿ ನಾನು ಹಾಕುವ ಫೇಸ್ಬುಕ್ಕಲ್ಲಿ, ಆಗ ಅವರ ರಿಯಾಕ್ಷನ್ ನೋಡುವ ಅಂತ ನನಗೆ ಇಂಟ್ರೆಸ್ಟ್.